ನಾನು ಹೇಳಿದೆ ನಿಮಗೆ ಈ ಬಾರಿ ಚುನಾವಣೆ ವಿಭಿನ್ನವಾಗಿತ್ತು ಅಂತ. ಅದೇ ರೀತಿಯಲ್ಲಿ ನೀವು ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನೀವು ಒಂದೇ ₹1 ಖರ್ಚು ಮಾಡದ ಹಾಗೆ ಗೆದ್ದಂಥ ಉದಾಹರಣೆಗಳೆಲ್ಲ ಇದೆ. ಈ ಚುನಾವಣೆ ಆ ರೀತಿ ಆಯಿತಾ? ಇಲ್ಲ, ನಾನು ಗ್ರಾಮ ಪಂಚಾಯತು, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಾನು ನಿಂತಿದ್ದೆ. ಆಗ ಕಡಿಮೆ ಖರ್ಚೊಳಗೆ, ಅದಕ್ಕೆ ನಿಬಂಧನೆ ಇರಲಿಲ್ಲ. ವಿಧಾನ ಪರಿಷತ್ತಿನ ಚುನಾವಣೆ ನಿಂತಾಗ ನಾನು ₹1 ಕೂಡ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾನು ಕೊಟ್ಟಿಲ್ಲ ಅಂತ ಬೇರೆ ಬೇರೆ ನಿಮಗೆ ಲೋಕ ಗೊತ್ತಲ್ಲ ಅಂತ ನಾನು ಹೇಳಿದ್ದೆ. ₹1 ಖರ್ಚು ಮಾಡಿದ್ರೆ ಚುನಾವಣೆ ಗೆಲ್ಲಲಿಕ್ಕೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಖರ್ಚು ಮಾಡಿಲ್ಲ ಇಲ್ಲಿವರೆಗೆ ಅಂತ ಹೇಳಿದ್ದೆ. ಈ ಚುನಾವಣೆಯಲ್ಲಿ ಸ್ವಲ್ಪ ಖರ್ಚಾದರೂ ಸತ್ಯ, ಅದರಲ್ಲೇನು ಅನುಮಾನಗಳಿಲ್ಲ. ಆದರೆ ಅದು ಸಂಗ್ರಹದದ್ದು ಸತ್ಯ. ನಾನೇನು ಹಣ ಇಟ್ಕೊಂಡು ಚುನಾವಣೆ ನಿಂತಿರಲಿಲ್ಲ, ಅದರಷ್ಟರಲ್ಲಿ ಸಂಗ್ರಹ ಮಾಡಿ ಖರ್ಚು ಮಾಡಿದ್ದೇನೆ ಅಂತ ಅನಿಸಿದೆ. ಯಾಕಂದರೆ ಈ ಬದಲಾದ ರಾಜಕಾರಣ ಇದೆಯಲ್ಲ, ಈ ರೀತಿಯ ಪರಿಸ್ಥಿತಿ ಅನಿವಾರ್ಯತೆ ಬಂದಿರುವಂಥದ್ದು, ದುಡ್ಡು ಖರ್ಚು ಮಾಡಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ ಬಂದಿರೋದು ಯಾಕೆ ಅನಿಸುತ್ತೆ? ಈಗ ಹಣ ಖರ್ಚು ಮಾಡಲೇಬೇಕಾದಂಥ ಅನಿವಾರ್ಯತೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇದ್ದೇ ಇರುತ್ತೆ. ನನಗೆ ಆಶ್ಚರ್ಯ ಏನಂದರೆ, ನೀವು ಬೇಕಾದರೆ ಒಂದು ಸರ್ತಿ ಗಮನ ಕೊಡಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನನ್ನ ಜಿಲ್ಲಾಧ್ಯಕ್ಷರು ದೇವರಾಜ್ ಶೆಟ್ಟರು ಮತ್ತು ಅವರ ತಂಡ, ನಾನು ಹೋದ ಈ ಜಿಲ್ಲೆ ನನಗೆ ಹೊಸ್ತಲ್ಲ, ನನ್ನದೇ ಜಿಲ್ಲೆ, ನನ್ನ ಒಂದಷ್ಟು ಕೆಲಸ ಕಾರ್ಯಗಳು ಮಾಡಿದ್ದೇನೆ. ಆ ಜಿಲ್ಲೆಗೆ ಹೋದಾಗ ಸಾಮಾನ್ಯ ಜನರು ನನ್ನ ಬಗ್ಗೆ ತೋರಿಸಿರುವಂಥ ಪ್ರೀತಿ, ಒಬ್ಬ ಸಾಮಾನ್ಯ ಮನುಷ್ಯ ನಮ್ಮಂತೆ ಚುನಾವಣೆ ನಿಂತಿದ್ದಾರೆ ಅನ್ನುವಂಥ ಕಲ್ಪನೆ ಇರ್ಬೋದು ಏನೋ. ಆ ಕಾರಣಕ್ಕೆ ಓಟು ಮತ್ತು ನೋಟು ಎರಡನ್ನೂ ಆ ಜಿಲ್ಲೆಯಲ್ಲಿ ನಾನು ಕೊಟ್ಟಿದ್ದಾರೆ. ತರೀಕೆರೆಗೆ ಹೋದಾಗ ಒಬ್ಬ ಪ್ರಕಾಶ್ ಅನ್ನುವಂಥ ನಿವೃತ್ತ ಮಿಲಿಟ್ರಿ, ಅವನು 1 ತಿಂಗಳು ಪಿಂಚಣಿಯನ್ನು ಕೊಡ್ತಾನೆ. ಅಂಥ ಮಿಲಿಟ್ರಿಗೆ 1 ತಿಂಗಳು ಪಿಂಚಣಿ ಕೊಟ್ಟವ್ರ ಸಂಖ್ಯೆ 7 ಮೀರಿರ್ಬೋದು ಅಂತ ಅನಿಸುತ್ತೆ ನನಗೆ. 7 ಜನ ಮೀರಿರ್ಬೋದು. ಸಾರ್ವಜನಿಕ ಸಭೆಯಲ್ಲಿ ಬಂದು ಅವ್ರು ಚೆಕ್ ಕೊಡ್ತಾರೆ, ಹಣ ಕೊಡ್ತಾರೆ, 1 ತಿಂಗಳು ಪಿಂಚಣಿ ಅಂತಾರೆ. ಅದೊಂದು ರೀತಿ ಭಾವುಕತೆ ಉಂಟು ಮಾಡುವಂಥ ದೃಶ್ಯ. ಒಂದು ಕಡೆ ಹೋದಾಗ ಬರೇ ಮಿಲಿಟ್ರಿಯವರೇ ಸೇರಿದ್ದಾರೆ. ನಾನು ದೇಶಕ್ಕೋಸ್ಕರ ಕೆಲಸ ಮಾಡ್ತಿರೋನು, ನರೇಂದ್ರ ಮೋದಿ ಬರಬೇಕು ಅಂತ ಹೇಳ್ತಾರೆ ಅಂದ್ಕೊಂಡೆ. ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಸಮುದಾಯದವರು ಒಟ್ಟಾಗಿ ಒಂದಾಗಿ ನನಗೊಂದು ಉಪಹಾರ ಕೊಟ್ಟು ಹಣ ಕೊಟ್ಟು ಕೊಟ್ಟದ್ದನ್ನು ನಾನು ನೋಡಿದೆ. ಅಂಥ ಲಕ್ಷಾಂತರ ರೂಪಾಯಿ ಒಟ್ಟಾಗಿರ್ಬೋದು ಅಂತ ನನಗನ್ಸುತ್ತೆ. ಪಾರ್ಟಿ ಖರ್ಚು ಮಾಡಿದೆ ಅದನ್ನೆಲ್ಲ. ಹಾಗಾಗಿ ಇದು ಭಿನ್ನವೂ ಹೌದು, ವಿಭಿನ್ನವೂ ಹೌದು. ಹಣ ಇಲ್ಲದೆ ಚುನಾವಣೆ ಆಗೋದಿಲ್ವ ಕೇಳಿದ್ರೆ ಇಲ್ಲ. ಅದ್ರ ಮಧ್ಯದಲ್ಲೂ ನನಗನ್ಸುತ್ತೆ ಕರ್ನಾಟಕದ 28 ಲೋಕಸಭಾ ಸದಸ್ಯರ ಪೈಕಿ ಕಡಿಮೆ ಖರ್ಚು ಮಾಡಿದವ ನಾನು ಅಂತ ನನಗನ್ಸುತ್ತೆ. ನಾನೇನು ಹಣಕ್ಕೋಸ್ಕರ ಎಷ್ಟು ಖರ್ಚಾಯ್ತು ಹೇಳಿಕೊಂಡೆ ನಿಮಗೆ? 75 ಮೇಲೆ 75 ಲಕ್ಷಕ್ಕಿಂತ ಮೇಲೆ ಖರ್ಚಾಗಲಿಕ್ಕಿಲ್ಲ, 74 ಅಂತ ತಿಳ್ಕೊಳ್ಳಿ. 74, 99, 999 ಹಾಗೆ ತಿಳ್ಕೊಳ್ಳಿ ನೀವು. ಇಂತಿಷ್ಟು ಅಂತ ಹೇಳಿ ಸಿಕ್ಕಿ ಬಿಡ್ಬೇಕು ನಾನು.